ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೆಂಗಿನಕಾಯಿ ಬಳಸ್ಕೊಂಡು ಎಣ್ಣೆ ಹಾಗೂ ಡ್ರೈ ಕೊಕೊನಟ್ ಪೌಡರ್ ಯಾವ ರೀತಿ ಮಾಡೋದು ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗೆ ಹಬ್ಬ ಹರಿದಿನದಲ್ಲಿ ತುಂಬ ತೆಂಗಿನಕಾಯಿ ಹೊಡಿತೀವಿ, ಸುಮ್ಮನೆ ವೇಸ್ಟ್ ಆಗೋ ಬದಲು ಈ ರೀತಿ ಎಣ್ಣೆ ಹಾಗೂ ಡ್ರೈ ಕೊಕೊನಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಬಹಳ ದಿವಸ ಉಪಯೋಗವಾಗುತ್ತೆ. ನೋಡಿ, ತೆಂಗಿನಕಾಯಿಯಿಂದ ಒಣ ಕೊಬ್ಬರಿ ಪೌಡರ್ ಹಾಗೂ ಎಣ್ಣೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲು ಹಸಿ ತೆಂಗಿನಕಾಯಿಯನ್ನು ತೆಗೆದುಕೊಳ್ಬೇಕು. ಇದು ಸಣ್ಣದಾಗಿ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿ ತೊಳ್ಕೊಂಡಿದ್ದೀನಿ. ಈ ರೀತಿ ತೊಳೆಯುವುದರಿಂದ ಎಣ್ಣೆ ತುಂಬ ಕ್ಲೀನಾಗಿ ಬರುತ್ತೆ. ಇವಾಗ ಒಂದು ಮಿಕ್ಸರ್ ಜಾರ್ನಲ್ಲಿ ಕಟ್ ಮಾಡಿದ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿ ತೆಂಗಿನಕಾಯಿಂದನೂ ಮಾಡ್ಕೊಳ್ಬೋದು. ನನ್ನ ಹತ್ರ ಸ್ವಲ್ಪನೇ ಇತ್ತು, ಅಷ್ಟರಿಂದನೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ತೆಂಗಿನಕಾಯಿ ರುಬ್ಬುವಾಗ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳಿ, ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ. ನೋಡಿ, ಇದೇ ರೀತಿ ಮಿಕ್ಕಿರುವ ಎಲ್ಲ ತೆಂಗಿನಕಾಯಿಂದನೂ ನಾನು ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಸೋಸ್ಕೊಳ್ಬೇಕು. ಒಂದು ಕಾಟನ್ ಬಟ್ಟೆಯಲ್ಲಿ ಈ ತೆಂಗಿನಕಾಯಿ ಹಾಲನ್ನು ಹಾಕಿ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಪಾತ್ರೆ ಮೇಲೆ ಹಾಕಿ ಸೋಸ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಹಾಲು ಬರುತ್ತೆ. ಈ ಹಾಲಿನಿಂದನೂ ನಾವು ತುಂಬ ರೆಸಿಪಿ ಮಾಡ್ಕೊಳ್ಬೋದು. ನೀವು ಬೇಕಾದರೆ ಈ ರೀತಿ ಹಾಲನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲದಿದ್ದರೆ ಡ್ರೈ ಕೊಕೊನಟ್ ಪೌಡರ್ ಹಾಗೂ ಎಣ್ಣೆ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಗಟ್ಟಿಯಾಗಿ ಹಾಲನ್ನು ತೆಗೆದುಕೊಳ್ಬೇಕು. ನೀವು ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಜಾಸ್ತಿ ನೀರು ಹಾಕಿದರೆ ನಾವು ಕೊಕೊನಟ್ ಪೌಡರ್ ಮಾಡುವಾಗ ಅದರಲ್ಲಿ ಏನೂ ಇರುವುದಿಲ್ಲ, ಸ್ವಲ್ಪನೂ ಟೇಸ್ಟ್ ಇರುವುದಿಲ್ಲ. ಒಂದೇ ಸಲ ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ಳೋದರಿಂದ ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಸ್ವೀಟಾಗಿರುತ್ತೆ. ಇಲ್ಲದಿದ್ದರೆ ನೀರು ಜಾಸ್ತಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. ನೋಡಿ, ಇವಾಗ ಈ ತೆಂಗಿನಕಾಯಿ ತುರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಲಿನಲ್ಲಿ ಒಣ ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಹುರ್ಕೊಂಡ್ರೂ ನಡೆಯುತ್ತೆ. ನೋಡಿ, ಇವಾಗ ಸೋಸ್ಕೊಂಡಿರುವ ತೆಂಗಿನ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಪಾತ್ರೆಯನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಒಂದು 4 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಫ್ರಿಜ್ಜಲ್ಲಿ ಇಡುವುದರಿಂದ ತುಂಬ ಚೆನ್ನಾಗಿ ಮೇಲೆ ತೆಂಗಿನಕಾಯಿಯ ಕೆನೆ ರೆಡಿಯಾಗುತ್ತೆ. ನೋಡಿ, ಈ ರೀತಿ ಕೆನೆ ಎಲ್ಲ ತೆಗೆದ ನಂತರ ಒಂದು ಕಡಾಯಿಗೆ ತೆಗೆದುಕೊಳ್ಳಿ. ನಮಗೆ ಮೇಲಿರುವ ಕೆನೆ ಮಾತ್ರ ಬೇಕು, ಅದನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು. ಸ್ಪೂನಿಂದ ತೆಗೆದುಕೊಳ್ಳಿ. ಒಂದು 4 ಗಂಟೆ ಫ್ರಿಜ್ಜಲ್ಲಿ ಇರುವುದರಿಂದ ತುಂಬಾ ಗಟ್ಟಿಯಾಗಿ ಬರುತ್ತೆ. ನೋಡಿ, ಕೆಳಗಡೆ ನೀರನ್ನೆಲ್ಲ ಇರುತ್ತೆ, ನಮಗೆ ಆ ನೀರೇನು ಬೇಕಾಗುವುದಿಲ್ಲ. ನೀವು ಬೇಕಾದರೆ ಅನ್ನ ಮಾಡುವಾಗ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಸಾಂಬಾರಿಗೆ ಪಲ್ಯಕ್ಕೆ ಹಾಕ್ಕೊಂಡ್ರೂ ನಡೆಯುತ್ತೆ. ನೋಡಿ, ಇವಾಗ ಈ ತೆಂಗಿನಕಾಯಿಯ ಕೆನೆ ಮಾತ್ರ ತೆಗೆದುಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಬೇಕು. ಇದು ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳಿ. ನಾವು ತುಪ್ಪ ಯಾವ ರೀತಿ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಇದನ್ನು ಮಾಡ್ಕೊಳ್ಬೇಕು. ಒಂದು 15 ನಿಮಿಷದಲ್ಲೇ ಎಣ್ಣೆ ರೆಡಿಯಾಗುತ್ತೆ. ನೋಡಿ, ತೆಂಗಿನಕಾಯಿ ಹಾಲೆಲ್ಲ ಯಾವ ರೀತಿ ಒಡಿತಾ ಇದೆ ಅಂತ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ತೆಂಗಿನಕಾಯಿನೂ ಹಾಳಾಗೋದಿಲ್ಲ. ಬೇಸಿಗೆಯಲ್ಲಂತೂ ಏನಾಗೋದಿಲ್ಲ, ಮಳೆಗಾಲದಲ್ಲಿ ತುಂಬಾ ವೇಸ್ಟ್ ಆಗುತ್ತೆ. ನಾವು ಜಾಸ್ತಿ ತೆಂಗಿನಕಾಯಿ ದೇವರಲ್ಲಿ ಒಡೆದಾಗ ಏನೂ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಸ್ವಲ್ಪ ಚಟ್ನಿ ಅದು ಇದು ಮಾಡ್ಕೊಳ್ತೀವಿ, ಮಿಕ್ಕಿರೋದು ಸುಮ್ಮನೆ ವೇಸ್ಟ್ ಆಗುತ್ತೆ. ಈ ರೀತಿ ಎಣ್ಣೆ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುವ ಎಣ್ಣೆ ರೆಡಿಯಾಗುತ್ತೆ. ನಾವು ಈ ಎಣ್ಣೆಯಿಂದ ಕೂದಲಿಗೂ ಹಚ್ಕೊಳ್ಬೋದು, ಆದರೆ ಸ್ಕಿನ್ ಕೇರು ಮಾಡ್ಕೊಳ್ಬೋದು. ಪ್ಯೂರ್ ಎಣ್ಣೆಯಿಂದ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಯಾವ ರೀತಿ ಎಣ್ಣೆ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಎಣ್ಣೆ ಬರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ. ಇದೇ ರೀತಿ ಇನ್ನೂ ಒಂದು 5 ನಿಮಿಷ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಎಣ್ಣೆ ಬರುತ್ತೆ. ನೀವು ಬೇಕಾದರೆ ನೀರನ್ನು ಹಾಕಿ ಒಣ ಕೊಬ್ಬರಿಯಲ್ಲಿ ಇನ್ನೊಂದು ಸಲ ರುಬ್ಕೊಂಡ್ರೆ ಆ ಒಣ ಕೊಬ್ಬರಿ ಎದಕ್ಕೂ ಬರುವುದಿಲ್ಲ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಸಲ ನಾನು ನೀರು ಹಾಕ್ಕೊಂಡಿರೋದು. ನೀವು ಬೇಕಾದರೆ ಒಣ ತೆಂಗಿನ ಹಾಲು ರೆಡಿ ಮಾಡಿ ಇಟ್ಕೊಂಡ್ರೂ ನಡೆಯುತ್ತೆ. ನನಗೆ ಸ್ವಲ್ಪ ಒಣ ಕೊಬ್ಬರಿನೂ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು 2 ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಎಣ್ಣೆ ಒಂದೇ ಮಾಡ್ಕೊಳ್ಬೋದು, ಇಲ್ಲದಿದ್ದರೆ ಡ್ರೈ ಕೊಕೊನಟ್ ಪೌಡರ್ ಆದರೂ ಮಾಡ್ಕೊಳ್ಬೋದು. 2 ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಬಿಸಿಲು ಬರ್ತಾ ಇಲ್ಲ ಅಂದರೆ ಗ್ಯಾಸ್ ಮೇಲೆ ಸಣ್ಣ ಉರಿಯಲ್ಲಿ ಒಣ ಕೊಬ್ಬರಿಯನ್ನು ಹುರಿದುಕೊಳ್ಳಿ. ಹಸಿ ಕೊಬ್ಬರಿ ಹುರ್ಕೊಳ್ಳೋದರಿಂದ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಅದು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಸಾಕು. ನೋಡಿ, ಎಣ್ಣೆ ಯಾವ ರೀತಿ ಬಂದಿದೆ ಅಂತ. ತುಂಬಾ ಕ್ಲೀನಾಗಿ ಎಣ್ಣೆ ಬರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾದ ನಂತರ ಸೋಸ್ಕೊಳ್ಬೇಕು. ನೋಡಿ, ಎಣ್ಣೆ ಎಷ್ಟೊಂದು ಬಂದಿದೆ.
ನಾನಿಲ್ಲಿ 2 ತೆಂಗಿನಕಾಯಿಂದ ಮಾಡ್ಕೊಳ್ಳೋದರಿಂದ ಒಂದು ಅರ್ಧ ಕಪ್ ಎಣ್ಣೆ ಬಂದಿದೆ. ನೀವು ಜಾಸ್ತಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ನಾನು ಇದರಲ್ಲಿ ನೀರು ಜಾಸ್ತಿ ಹಾಕಿಲ್ಲ. ನಾನು ಡ್ರೈ ಕೊಕೊನಟ್ ಪೌಡರು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಬಂದಿದೆ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ರುಬ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಬರುತ್ತೆ. ನೋಡಿ, ನಾನಿಲ್ಲಿ ಒಂದು ಅರ್ಧ ಬಟ್ಲು ಎಣ್ಣೆ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸಲ ಒಣ ಕೊಬ್ಬರಿಯಿಂದ ಎಣ್ಣೆ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇದೇ ರೀತಿ ಒಣ ಕೊಬ್ಬರಿನೂ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊ. ಒಣಗಿರುವುದರಿಂದ ಸ್ವಲ್ಪನೂ ಗಂತಿರುವುದಿಲ್ಲ. ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ಸುಮಾರು ದಿವಸ ಬಾಳಿಕೆ ಬರುತ್ತೆ, ಏನೂ ಆಗೋದಿಲ್ಲ. ನಾವು ಪಲ್ಯ ಸಾಂಬಾರು ಮಾಡುವಾಗ ಹಾಕ್ಕೊಳ್ಬೋದು. ಹಾಗೆ ಚಟ್ನಿ ಪುಡಿನೂ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.